ಬಿಹಾರಿ ಮೂಲದ ನಾವು ಕಾರ್ಮಿಕರವರು 7 ಜನರ ಮೇಲೆ ಬಂಡೆ ಕುಸಿದು ತೀರ್ಕೊಂಡಿದ್ದಾರೆ ಕೆಲಸ ಮಾಡುವಾಗಲೇ. ಅಲ್ಲ, ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ. ಮಾಹಿತಿ ತಗೊಂಡು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದೇನಾದರೂ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತೀವಿ ಅಕ್ರಮವಾಗಿ. ಯಾಕೆಂದರೆ ಇದು ಯಾರು ಸ್ಯಾಂಕ್ಷನ್ ಮಾಡ್ತಾರೆ, ಈಗ ಡೆಪ್ಟಿ ಕಮಿಷನರ್ಸು, ಮೈನಿಂಗ್ ಇಲಾಖೆಯವರು ಅವರೆಲ್ಲ ಸ್ಯಾಂಕ್ಷನ್ ಮಾಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಅದರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಇಂಥ ಅಕ್ರಮ ಇಡೀ ರಾಜ್ಯದಲ್ಲಿ ಇಂಥದ್ದು ಕ್ವಾರಿಗಳು ಇವೆಲ್ಲ ಭಾಳ ನಡೀತಾ ಇದೆ. ಅದನ್ನು ತಪ್ಪಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಕೆಪಿಎಸ್ಸಿ ಆಯೋಗದ ಅಧ್ಯಕ್ಷರೇ ತಮ್ಮ ಪುತ್ರಿಯರಿಗೆ ಸರ್ಕಾರಿ ನೌಕರಿ ಕೊಡಿಸಿದ್ದಾರೆ. ಬಿಹಾರಿ ಮೂಲದ ನಾವು ಕಾರ್ಮಿಕರವರು 7 ಜನರ ಮೇಲೆ ಬಂಡೆ ಕುಸಿದು ತೀರ್ಕೊಂಡಿದ್ದಾರೆ ಕೆಲಸ ಮಾಡುವಾಗಲೇ. ಅಲ್ಲ, ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ. ಮಾಹಿತಿ ತಗೊಂಡು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದೇನಾದರೂ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತೀವಿ ಅಕ್ರಮವಾಗಿ. ಯಾಕೆಂದರೆ ಇದು ಯಾರು ಸ್ಯಾಂಕ್ಷನ್ ಮಾಡ್ತಾರೆ, ಈಗ ಡೆಪ್ಟಿ ಕಮಿಷನರ್ಸು, ಮೈನಿಂಗ್ ಇಲಾಖೆಯವರು ಅವರೆಲ್ಲ ಸ್ಯಾಂಕ್ಷನ್ ಮಾಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಅದರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಇಂಥ ಅಕ್ರಮ ಇಡೀ ರಾಜ್ಯದಲ್ಲಿ ಇಂಥದ್ದು ಕ್ವಾರಿಗಳು ಇವೆಲ್ಲ ಭಾಳ ನಡೀತಾ ಇದೆ. ಅದನ್ನು ತಪ್ಪಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಕೆಪಿಎಸ್ಸಿ ಆಯೋಗದ ಅಧ್ಯಕ್ಷರೇ ತಮ್ಮ ಪುತ್ರಿಯರಿಗೆ ಸರ್ಕಾರಿ ನೌಕರಿ ಕೊಡಿಸಿದ್ದಾರೆ. ಬಿಹಾರಿ ಮೂಲದ ನಾವು ಕಾರ್ಮಿಕರವರು 7 ಜನರ ಮೇಲೆ ಬಂಡೆ ಕುಸಿದು ತೀರ್ಕೊಂಡಿದ್ದಾರೆ ಕೆಲಸ ಮಾಡುವಾಗಲೇ. ಅಲ್ಲ, ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ. ಮಾಹಿತಿ ತಗೊಂಡು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದೇನಾದರೂ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತೀವಿ ಅಕ್ರಮವಾಗಿ. ಯಾಕೆಂದರೆ ಇದು ಯಾರು ಸ್ಯಾಂಕ್ಷನ್ ಮಾಡ್ತಾರೆ, ಈಗ ಡೆಪ್ಟಿ ಕಮಿಷನರ್ಸು, ಮೈನಿಂಗ್ ಇಲಾಖೆಯವರು ಅವರೆಲ್ಲ ಸ್ಯಾಂಕ್ಷನ್ ಮಾಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಅದರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಇಂಥ ಅಕ್ರಮ ಇಡೀ ರಾಜ್ಯದಲ್ಲಿ ಇಂಥದ್ದು ಕ್ವಾರಿಗಳು ಇವೆಲ್ಲ ಭಾಳ ನಡೀತಾ ಇದೆ. ಅದನ್ನು ತಪ್ಪಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಕೆಪಿಎಸ್ಸಿ ಆಯೋಗದ ಅಧ್ಯಕ್ಷರೇ ತಮ್ಮ ಪುತ್ರಿಯರಿಗೆ ಸರ್ಕಾರಿ ನೌಕರಿ ಕೊಡಿಸಿದ್ದಾರೆ. ಬಿಹಾರಿ ಮೂಲದ ನಾವು ಕಾರ್ಮಿಕರವರು 7 ಜನರ ಮೇಲೆ ಬಂಡೆ ಕುಸಿದು ತೀರ್ಕೊಂಡಿದ್ದಾರೆ ಕೆಲಸ ಮಾಡುವಾಗಲೇ. ಅಲ್ಲ, ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ. ಮಾಹಿತಿ ತಗೊಂಡು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದೇನಾದರೂ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತೀವಿ ಅಕ್ರಮವಾಗಿ. ಯಾಕೆಂದರೆ ಇದು ಯಾರು ಸ್ಯಾಂಕ್ಷನ್ ಮಾಡ್ತಾರೆ, ಈಗ ಡೆಪ್ಟಿ ಕಮಿಷನರ್ಸು, ಮೈನಿಂಗ್ ಇಲಾಖೆಯವರು ಅವರೆಲ್ಲ ಸ್ಯಾಂಕ್ಷನ್ ಮಾಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಅದರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಇಂಥ ಅಕ್ರಮ ಇಡೀ ರಾಜ್ಯದಲ್ಲಿ ಇಂಥದ್ದು ಕ್ವಾರಿಗಳು ಇವೆಲ್ಲ ಭಾಳ ನಡೀತಾ ಇದೆ. ಅದನ್ನು ತಪ್ಪಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಕೆಪಿಎಸ್ಸಿ ಆಯೋಗದ ಅಧ್ಯಕ್ಷರೇ ತಮ್ಮ ಪುತ್ರಿಯರಿಗೆ ಸರ್ಕಾರಿ ನೌಕರಿ ಕೊಡಿಸಿದ್ದಾರೆ.